ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಕೃತಕ ಗರ್ಭಧಾರಣೆ ಬಗ್ಗೆ ನಾವು ಮಾತಾಡಿದ್ವಿ. ಒಂದು ವೇಳೆ ಮಕ್ಕಳು ನ್ಯಾಚುರಲ್ ಆಗಿ ಆಗದೇ ಇದ್ದರೆ ಕೃತಕ ಗರ್ಭಧಾರಣೆ ಮೂಲಕ ಮಾಡ್ಕೋಬಹುದು, ಅಲ್ಲದೆ ಟೆಸ್ಟ್ ಟ್ಯೂಬ್ ಬೇಬಿ ಮೂಲಕವೂ ಕೂಡ ಮಗುವನ್ನು ಪಡ್ಕೋಬಹುದು. ಹಾಗಾದರೆ ಈ ಟೆಸ್ಟ್ ಟ್ಯೂಬ್ ಬೇಬಿ ಅಂದರೆ ಏನು, ಯಾವೆಲ್ಲ ರೀತಿಯ ವಿಧಿವಿಧಾನಗಳು ಇದರಲ್ಲಿ ಅನುಸರಿಸಲಾಗುತ್ತೆ, ಈ ಮಾಹಿತಿಯನ್ನು ಡಾಕ್ಟ್ರಿಂದ ಪಡ್ಕೊಳ್ಳೋಣ. ಡಾಕ್ಟರ್, ಈಗಾಗಲೇ ಹೇಳಿದ್ರಿ ಕೃತಕ ಗರ್ಭಧಾರಣೆ ಮೂಲಕ ಮಾಡಬಹುದು ಅಂತ. ಆದರೆ ಟೆಸ್ಟ್ ಟ್ಯೂಬ್ ಬೇಬಿ ಈ ಒಂದು ಪ್ರೊಸೀಜರನ್ನು ಯಾರಿಗೆ ಅಳವಡಿಸಲಾಗುತ್ತೆ, ಹೀಗಂದ್ರೆ ಏನು? ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳಿದರೆ ನಾನು ಮೊದಲು ನ್ಯಾಚುರಲ್ ಆಗಿ ಏನಾಗುತ್ತೆ, ಟ್ಯೂಬಲ್ಲಿ ಅಂಡಾಣು ಮತ್ತು ವೀರ್ಯಾಣು ಸೇರುತ್ತೆ. ಈ ಟೆಸ್ಟ್ ಟ್ಯೂಬ್ ಬೇಬಿಲಿ ಏನು ಮಾಡುತ್ತೆ, ಆ ಸೇರೋ ಪ್ರಕ್ರಿಯೆನ ನಾವು ಹೊರಗಡೆ ಮಾಡ್ತೀವಿ. ದೇಹದಿಂದ ಹೊರಗಡೆ ಮಾಡೋದನ್ನು ಆರ್ಟಿಫಿಷಿಯಲ್ ಟೆಕ್ನಿಕ್ಸ್ ಅಥವಾ ಈ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಿ. ಏನು ಮಾಡ್ತೀವಿ, ಅದರಲ್ಲಿ ಅವು ಹೆಂಗಸರಿಗೆ ಇಂಜೆಕ್ಷನ್ಸ್ಗಳು ಕೊಟ್ಟು ಮೊಟ್ಟೆಗಳು ಬೆಳೆಸ್ತೀವಿ. ಆ ಮೊಟ್ಟೆಗಳನ್ನ ಅವ್ರ ದೇಹದಿಂದ ಹೊರಗಡೆ ತೊಗೊಂಡು ಒಂದು ಲ್ಯಾಬ್ರೇಟ್ರಿಲಿ ಆ ಮೊಟ್ಟೆಗಳಿಗೆ ಅವ್ರ ಯಜಮಾನರು ವೀರ್ಯಾಣುಗಳನ್ನ ಒಂದೊಂದು ಮೊಟ್ಟೆಗೆ ಒಂದೊಂದಾಗಿ ಸೇರಿಸ್ತೀವಿ. ಅದನ್ನು ನಾವು ICSI, IVF ಅಂತ ಬೇರೆ ಬೇರೆ ವಿಧಾನದಲ್ಲಿ ಕರಿತೀವಿ. ಒಂದು ಮೊಟ್ಟೆಗೆ ಒಂದು ಸೇರಿಸೋದನ್ನು ನಾವು ಪ್ರೊಸೀಜರ್ನ ICSI ಅಂತ ಹೇಳ್ತೀವಿ. ಆ ICSI ಮಾಡಿದಾಗ ಒಂದು ಮೊಟ್ಟೆಗೆ ಒಂದು ವೀರ್ಯಾಣುನ ಸೇರಿಸಿದಾಗ ಅದು ಭ್ರೂಣ ಆಗುತ್ತೆ. ಆ ಭ್ರೂಣನ 2 ಅಥವಾ 3 ದಿವಸ ನಾವು ಅದಕ್ಕೆ ಬೇಕಾದಂಥ ಒಂದು ಕಂಡೀಷನ್ ಕೊಟ್ಟು, ಆಹಾರ ಕೊಟ್ಟು, ಒಂದು ಇನ್ಕ್ಯುಬೇಟರ್ ಅಂತ ಇರುತ್ತೆ, ಅದರಲ್ಲಿ ಬೆಳೆಸ್ತೀವಿ. ಬೆಳೆಸಾದ್ಮೇಲೆ ಯಾವುದು ಭ್ರೂಣಗಳು ಚೆನ್ನಾಗಿದೆ, 1, 2, 3 ಯಾವ ಭ್ರೂಣಗಳು ಚೆನ್ನಾಗಿದೆ ಆ ಭ್ರೂಣಗಳನ್ನ ತಗೊಂಡು ಈ ಗರ್ಭಕೋಶದೊಳಗಡೆ ಇಡುವಂಥ ಪ್ರೊಸೀಜರ್. ಸೊ ಈ ಗರ್ಭಕೋಶದ ಇಟ್ಟಾದಮೇಲೆ ನಮಗೆ ಅದು ಅಂಟ್ಕೊಂಡು ಗರ್ಭಕೋಶಕ್ಕೆ ಅಂಟ್ಕೊಂಡು ಅದು ಎಷ್ಟು ಮಟ್ಟಿಗೆ ಬೆಳೆಯುತ್ತೆ ಅನ್ನೋದ್ರ ಮೇಲೆ ಸಕ್ಸಸ್ ಆಗುತ್ತಾ ಇಲ್ವಾ ಅಂತೆಲ್ಲ ಗೊತ್ತಾಗುತ್ತೆ. ಇದನ್ನ ಕಂಪ್ಲೀಟ್ ಪ್ರೊಸೀಜರ್ನ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಿ. ಓಕೆ, ತುಂಬ ಜನ ಏನು ಹೇಳ್ತಾರೆ ಅಂದರೆ ತಿಂಗಳಾನ್ಗಟ್ಲೆ ಹಿಡಿದು ಬರುತ್ತೆ, ಒಂದು ವೇಳೆ ಟೆಸ್ಟ್ ಟ್ಯೂಬ್ ಬೇಬಿಗೆ ನಾವು ಮೊರೆ ಹೋದರೆ ತಿಂಗಳಾನ್ಗಟ್ಲೆ ಹಾಸ್ಪಿಟ್ಲಲ್ಲಿ ಇರಬೇಕಾಗುತ್ತೆ ಅನ್ನೋ ಒಂದು ಹೇಳ್ತಾರೆ. ನಿಜ ಇಲ್ಲ, ಈ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೊಸೀಜರ್ಸ್ ಎಲ್ಲ ಏನು ಅಂದರೆ ಎಲ್ಲ ಡೇ ಕೇರ್ ಪ್ರೊಸೀಜರ್ಸ್. ಬರೋದು ಅರ್ಧ ಗಂಟೆ, ಅವ್ರ ಕನ್ಸಲ್ಟೇಷನ್ನು ಸ್ಕ್ಯಾನು ಮುಗಿಸೋದು, ತಿರ್ಗಾ ಹೋಗೋದು. ಯಾವುದೇ ಥರದಕ್ಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವಂಥ ಅವಶ್ಯಕತೆ ಇಲ್ಲ. ಈಗ ಮೊಟ್ಟೆ ತೆಗಿಯೋ ದಿವಸನೂ ಅಷ್ಟೇ, ಅವ್ರ ದೇಹದಿಂದ ಮೊಟ್ಟೆ ತೆಗಿಯೋ ದಿವಸನೂ ಅಷ್ಟೇ 10 ಮಿನಿಟ್ಸ್ 15 ಮಿನಿಟ್ಸ್ ಪ್ರೊಸೀಜರ್ ಇದು. 1 ಅವರ್ ಹಾಸ್ಪಿಟಲಲ್ಲಿ ಇರಬೇಕಾಗುತ್ತೆ, ಮತ್ತೆ ಅವ್ರ ಮನೆಗೆ ಹೋಗ್ಬೋದು. ಭ್ರೂಣ ಇಟ್ಟಾದ್ಮೇಲೂ ಅಷ್ಟೇ ಒಂದು ½ ಅನ್ ಅವರ್ ಹಾಸ್ಪಿಟಲಲ್ಲಿ ಇರಬೇಕಾಗುತ್ತೆ, ಅವ್ರ ಮನೆಗೆ ಹೋಗ್ಬೋದು. ಮನೆಗೆ ಹೋಗಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಬೋದು. ಓನ್ಲಿ ಥಿಂಗ್ ಅವ್ರು ಬೇರೆ ಯಾವುದೇ ಭಾರ ಎತ್ತೋ ಕೆಲಸ ಆಗಲಿ ಅಥವಾ ಹೊರಗಡೆ ತುಂಬ ಲಾಂಗ್ ಟ್ರಾವೆಲ್ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ಮನೇಲಿ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಬೋದು. ಈ ಥರ ಬಂದು ಹೋಗುವಂಥ ಪ್ರೊಸೀಜರ್, ಯಾವುದೇ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವಂಥ ಪ್ರೊಸೀಜರ್ಸ್ ಅಲ್ಲ ಈ ಟೆಸ್ಟ್ ಟ್ಯೂಬ್ ಬೇಬಿ. ಮತ್ತೆ ಸಕ್ಸಸ್ ರೇಟ್ ಬಂದು ಒಂದು 45% ಇರುತ್ತೆ ಸಕ್ಸಸ್ ರೇಟ್. ಬಟ್ ಅದು ಡಿಪೆಂಡ್ಸ್, ಯಂಗ್ ಏಜ್ ಆಗಿದ್ರೆ ಜಾಸ್ತಿ ಸಕ್ಸಸ್ ರೇಟ್ ಇರುತ್ತೆ, ಸ್ವಲ್ಪ ಏಜ್ ಜಾಸ್ತಿ ಇದ್ರೆ ಅವ್ರಿಗೆ ಕಮ್ಮಿ ಸಕ್ಸಸ್ ರೇಟ್ ಇರುತ್ತೆ. ಸೊ ನಾರ್ಮಲ್ ಆಗಿ 40 to 45% ಸಕ್ಸಸ್ ರೇಟ್ ಇರುತ್ತೆ. ಓಕೆ, ಕೃತಕ ಗರ್ಭಧಾರಣೆ ಮಾಡಿಸ್ಕೊಳ್ಳೋ ಅವರು ಈಗ ಟೆಸ್ಟ್ ಟ್ಯೂಬ್ ಬೇಬಿನ ಮಾಡಿಸೋದಕ್ಕೆ ಕಾರಣ ಅಂದರೆ ಕೃತಕ ಗರ್ಭಧಾರಣೆಯಿಂದ ಸಾಧ್ಯ ಆಗದೇ ಇರೋದಕ್ಕೆ ಕಾರಣ ಏನಿರುತ್ತೆ? ಟೆಸ್ಟ್ ಟ್ಯೂಬ್ ಬೇಬಿಗೆ ಮೊರೆ ಹೋಗೋದಕ್ಕೆ ಏನು ಕಾರಣ ಇರುತ್ತೆ? ಅವ್ರನ್ನ IUI ಅಂತ ಹೇಳಿದ್ನಲ್ಲ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಅದು 4 ಟೈಮ್ಸ್ ಮಾಡ್ತೀವಿ. ಅದರಲ್ಲಿ ಸಕ್ಸಸ್ ಆಗಿಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೆ ನಾವು ಡೈರೆಕ್ಟಾಗಿ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಿ. ಕಾರಣ ಏನು? ಅದು ಆಗದೆ ಇರೋದು ಕಾರಣ ಮೇಜರಾಗಿ ಮೋಸ್ಟ್ಲಿ ಆ ಅಂಡಾಣು ಮತ್ತು ವೀರ್ಯಾಣು ಸೇರದೇ ಇರೋದು ಒಂದು, ಅಥವಾ ಈ ಗರ್ಭಕೋಶದ ಲೈನಿಂಗಲ್ಲಿ ಚೆನ್ನಾಗಿಲ್ಲದೆ ಇರೋದು. ಇವೆರಡು ಕಾರಣಗಳು ಮೇಜರ್ ಆಗಿರುತ್ತೆ. ಸೊ ಆದರೆ ಇವೆರಡನ್ನಲ್ಲಿ ಇದ್ದಾಗ ಟೆಸ್ಟ್ ಟ್ಯೂಬ್ ಬೇಬಿ ಮಾಡಿದಾಗ ಈ ಅಂಡಾಣು ಮತ್ತು ವೀರ್ಯಾಣುನ ಸೇರಿಸ್ತೀವಿ ನಾವು ಆರ್ಟಿಫಿಷಿಯಲ್ ಆಗಿ. ಸೊ ಅದನ್ನು ನಾವು ಆ ಸಮಸ್ಯೆಯಿಂದ ಹೊರಬರ್ತಾ ಇದ್ದೀವಿ. ಬಟ್ ಅದೇ ಎಲ್ಲಿ ನಾವು ಸ್ಟಕ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಇಂಪ್ಲಾಂಟೇಷನ್ ಅಲ್ಲಿ. ಯಾಕೆ 45% ಮಾತ್ರ, ಯಾಕೆ 100% ಇಲ್ಲ ಅಂತ ಹೇಳಿದ್ರೆ ಈ ಅಂಟ್ಸಕ್ಕಾಗಲ್ಲ ನಮಗೆ. ಭ್ರೂಣಗಳನ್ನ ಗರ್ಭಕೋಶದಲ್ಲಿ ಒಳಗಡೆ ಮಾತ್ರ ಇಡ್ತೀವಿ ಅಷ್ಟೇ ಹೊರತು ಅದಕ್ಕೆ ಅಂಟ್ಸಕ್ ಬರಲ್ಲ. ಸೊ ಅದಾಗಿದ್ದೇ ಅದು ಅಂಟ್ಕೊಂಡು ಅದನ್ನ ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಆ ಇಂಪ್ಲಾಂಟೇಷನ್ ಬಗ್ಗೆ ಒಂದು 20 ವರ್ಷದಿಂದ ರಿಸರ್ಚ್ನ ಮಾಡ್ತಾನೆ ಇದ್ದಾರೆ. ಯಾಕೆ ಕೆಲವ್ರಿಗೆ ಸಕ್ಸಸ್ ಆಗುತ್ತೆ, ಯಾಕೆ ಕೆಲವ್ರಿಗೆ ಸಕ್ಸಸ್ ಆಗಲ್ಲ ಅಂತೇಳಿ. ಸೊ ಅಲ್ಲಿ ನಾವು ಸ್ಟಕ್ ಆಗಿದ್ದೀವಿ. ಸೊ ಅದರಿಂದ ಆ ಒಂದು ಬ್ರೇಕ್ ಥ್ರೂ ಆದರೆ ಮೋಸ್ಟ್ಲಿ ಜಾಸ್ತಿ ಪರ್ಸೆಂಟೇಜ್ ಸಕ್ಸಸ್ ಆಗ್ಬೋದು. ಅಂದರೆ ಆ ಮಕ್ಕಳು ನಾರ್ಮಲ್ ಇರ್ತಾರ ಅನ್ನೋ ಒಂದು ಡೌಟ್ ಸಾಮಾನ್ಯವಾಗಿ ಜನ ಕೇಳೋದೇ ಇಂತಹ ಪ್ರಶ್ನೆಗಳನ್ನ. ಅಂದರೆ ಇವಾಗ ಟೆಸ್ಟ್ ಟ್ಯೂಬ್ ಬೇಬಿಯನ್ನು ಪಡ್ಕೊಂಡ ನಂತರ ಆ ಮಗು ನಾರ್ಮಲ್ ಆಗಿರುತ್ತಾ, ಬೇರೆ ಮಕ್ಕಳ ಜೊತೆ ಬೆರೆಯುತ್ತಾ, ಅಥವಾ ಎಲ್ಲ ಮಕ್ಕಳಂತೆಯೇ ಇರುತ್ತಾ ಅನ್ನೋ ಡೌಟ್ ಇರುತ್ತೆ. ಹೌದು, ಈಗ ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ಬಂದು 33 ವರ್ಷ ಆಗ್ತಾ ಬರ್ತಾ ಇದೆ. ಸೊ ಈ 33 ವರ್ಷದಿಂದನೂ ಅವ್ರು ಸ್ಟಡಿ ಮಾಡ್ತಾನೆ ಇದ್ದಾರೆ. ಅವರಲ್ಲಿ ಏನಾದ್ರು ನ್ಯೂನ್ಯತೆಗಳಿದೆಯಾ ಅಥವಾ ಮೆಂಟಲ್ ರಿಟಾರ್ಡೇಷನ್, ಬುದ್ಧಿಮಾಂದ್ಯತೆಗಳಿದೆಯಾ ಅಂತೇಳಿ. ಇದುವರೆಗೂ ಯಾವುದೇ ರಿಪೋರ್ಟ್ ಆಗಲಿ ಅವ್ರಿಗೆ ಬುದ್ಧಿಮಾಂದ್ಯತೆ ಇದೆ ಅಥವಾ ಯಾವುದಾದ್ರು ಹೆಚ್ಚಿನ ನ್ಯೂನ್ಯತೆಗಳಿದೆ ಅಂತ ಯಾವುದೇ ರಿಪೋರ್ಟ್ ಸ್ಟಡೀಸ್ಗಳು ಯಾವುದೂ ಹೇಳಿಲ್ಲ. ಸೊ ಅವರು ಈ ಟೆಸ್ಟ್ ಟ್ಯೂಬ್ ಬೇಬಿಯಿಂದ ಹುಟ್ಟುವ ಮಕ್ಕಳು ಈ ನಾರ್ಮಲ್ ಆಗಿ ಹುಟ್ಟುವ ಮಕ್ಕಳು ಅಷ್ಟೇ ಸಾಮಾನ್ಯವಾಗಿ ನಾರ್ಮಲ್ ಆಗೇ ಇರ್ತಾರೆ. ಸೊ ಅದರಿಂದ ಟೆಸ್ಟ್ ಟ್ಯೂಬ್ ಬೇಬಿ ಮಾಡೋದ್ರಿಂದ
ಮಾಡೋದ್ರಿಂದ ಯಾವುದೇ ನ್ಯೂನ್ಯತೆಗಳು ಅಥವಾ ಡಿಫೆಕ್ಟ್ಸ್ಗಳು ಜಾಸ್ತಿ ಆಗಲ್ಲ. ಅಲ್ಲ, ಕಾಂಪ್ಲಿಕೇಶನ್ಸ್ ಏನಾದರೂ ಕಂಡು ಬರುತ್ತಾ ಈ ಸಂದರ್ಭದಲ್ಲಿ? ಟೆಸ್ಟ್ ಟ್ಯೂಬ್ ಬೇಬಿ ಮಾಡೋದ್ರಿಂದ ಸಾಮಾನ್ಯವಾಗಿ 2 ಸಿಂಪಲ್ ಕಾಂಪ್ಲಿಕೇಶನ್ಸ್ಗಳು ಕಂಡು ಬರುತ್ತೆ. ಒಂದು, ಈ ಮೊಟ್ಟೆಗಳು ಸಾಮಾನ್ಯವಾಗಿ ನಾವು ಮೆಡಿಸಿನ್ಸ್ ಕೊಟ್ಟಾಗ ಒಂದು 5 ರಿಂದ 8 ಮೊಟ್ಟೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಒಂದೊಂದ್ಸರಿ ಏನಾಗುತ್ತೆ, ತುಂಬ ಸಡನ್ ಆಗಿ 20-30 ಮೊಟ್ಟೆಗಳು ಪ್ರೊಡ್ಯೂಸ್ ಆಗಿಬಿಡುತ್ತೆ. ಅದು ನಾವು ಹೈಪರ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ, ಅಂದರೆ ಜಾಸ್ತಿ ಸ್ಟಿಮ್ಯುಲೇಷನ್ ಆಗಿಬಿಟ್ಟಿರುತ್ತೆ. ಸೊ ಅದು ಒಂದು ಸಿಂಪಲ್ ಕಾಂಪ್ಲಿಕೇಶನ್. ಬಟ್ ಇದನ್ನು ತುಂಬ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ಬೋದು, ಇದರಿಂದ ಯಾವುದೇ ಥರದ ತೊಂದರೆಗಳಾಗಲ್ಲ. ಎರಡನೇ ಕಾಂಪ್ಲಿಕೇಶನ್ ಬಂದು, ಸಾಮಾನ್ಯವಾಗಿ ನಾವು 3 ಅಥವಾ 2 ಭ್ರೂಣಗಳಿಟ್ಟಾಗ 3 ಪ್ರೆಗ್ನೆಂಟ್ ಆಗಿಬಿಡುತ್ತೆ, ತ್ರಿವಳಿಗಳಾಗ್ಬಿಡೋದು. ಸೊ 3 ಪ್ರೆಗ್ನೆಂಟ್ ಆಗೋದು ಅವಾಗ ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತೆ. ಪ್ರಿಮೆಚೂರ್ ಆಗಿ ಬಿಡುವಂಥದ್ದು, 5 ತಿಂಗಳಲ್ಲಿ 6 ತಿಂಗಳಲ್ಲಿ ಡೆಲಿವರಿ ಆಗುವಂಥದ್ದು. ಅಂಥದಕ್ಕೆ ಏನು ಮಾಡ್ತೀವಿ ನಾವು, ತ್ರಿವಳಿಗಳಾದಾಗ ಒಂದನ್ನ ರೆಡ್ಯೂಸ್ ಮಾಡಿಬಿಡ್ತೀವಿ, ಒಂದು ನಾವು ಗರ್ಭಕೋಶದಲ್ಲೇ ಕರಗಿಸ್ಬಿಡ್ತೀವಿ. ಸೊ ಸಾಮಾನ್ಯವಾಗಿ ಟ್ವಿನ್ಸ್ ಮಾತ್ರ ಕಂಟಿನ್ಯೂ ಮಾಡ್ತೀವಿ. ಸೊ ಇದನ್ನ ಮಾಡೋದ್ರಿಂದ ಆ ಟ್ವಿನ್ಸು ಒಂದು 9 ತಿಂಗಳು ಕಂಪ್ಲೀಟ್ ಮಾಡಿ ಆಮೇಲೆ ಉಡೋದ್ರಿಂದ ಯಾವುದೇ ಥರದ ಕಾಂಪ್ಲಿಕೇಶನ್ಸ್ಗಳು ಆಗಲ್ಲ. ಓಕೆ, ಈಗ ಟೆಸ್ಟ್ ಟ್ಯೂಬ್ ಬೇಬಿಗೂ ಐಸ್ ಬೇಬಿಗೂ ಏನು ವ್ಯತ್ಯಾಸ ಇದೆ ಡಾಕ್ಟರ್? ಐಸ್ ಬೇಬಿ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಜಾಸ್ತಿ ಭ್ರೂಣಗಳು ಬಂತು ಅಂದರೆ ಸಾಮಾನ್ಯವಾಗಿ 2 ಅಥವಾ 3 ಭ್ರೂಣಗಳು ಮಾತ್ರ ನಾವು ಒಂದು ಸಾರಿಗೆ ಗರ್ಭಕೋಶದಲ್ಲಿ ಇಡುವಂಥದ್ದು. ಬಟ್ ಆ ಮಹಿಳೆ ಆ ಸೈಕಲಲ್ಲಿ ಜಾಸ್ತಿ ಭ್ರೂಣಗಳನ್ನ ಪ್ರೊಡ್ಯೂಸ್ ಮಾಡಿದ್ರೆ, 3ಕ್ಕಿಂತ ಹೆಚ್ಚು ಭ್ರೂಣಗಳನ್ನ ಪ್ರೊಡ್ಯೂಸ್ ಮಾಡಿದ್ರೆ, ಆ ಭ್ರೂಣಗಳನ್ನ ನಾವು ಸ್ಟೋರ್ ಮಾಡ್ಕೊಂಡ್ಬಿಡ್ತೀವಿ. -ಸೆಂಟಿಗ್ರೇಡಲ್ಲಿ ಹೋಗ್ಬಿಟ್ಟು ಅದನ್ನು ಫ್ರೀಸ್ ಮಾಡಿಬಿಡ್ತೀವಿ. ಆ ಫ್ರೀಸ್ ಮಾಡಿದ್ನ ಸಪೋಸ್ ಅವ್ರು ಫಸ್ಟ್ ಟೈಮ್ ಕ್ಲಿಕ್ ಆಗಲಿಲ್ಲ, ಫಸ್ಟ್ ಟೈಮ್ ಮಾಡಿದಾಗ ಪ್ರೆಗ್ನೆಂಟ್ ಆಗಿಲ್ಲ. ಸೊ ಸೆಕೆಂಡ್ ಟೈಮ್ ಬಂದಾಗ ಜಸ್ಟ್ ಸಿಂಪಲ್ ಆಗಿ ಆ ಫ್ರೀಸ್ ಮಾಡಿರೋ ಎಂಬ್ರಿಯೋಗಳನ್ನ ತೆಗೆದು ಇವ್ರ ಗರ್ಭಕೋಶದಲ್ಲಿ ಟ್ರಾನ್ಸ್ಫರ್ ಮಾಡೋದು. ಇದನ್ನು ನಾವು ಐಸ್ ಬೇಬಿ ಅಂತ ಹೆಸರು ಅಥವಾ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೆಸರು ಕೊಡ್ತೀವಿ. ಓಕೆ, ತುಂಬ ಒಳ್ಳೆ ಇನ್ಫಾರ್ಮೇಷನ್ಸ್. ಅಂದರೆ ಅದೇ ಈಗಾಗಲೇ ಹೇಳಿದ ಹಾಗೆ ಮಹಿಳೆಗೆ ಒಂದು ದೊಡ್ಡ ಶಾಪ, ಆಕೆ ಶಾಪಗ್ರಸ್ತೆ ಅನ್ನೋ ಎಷ್ಟೋ ಕೀಳಿರಿಮೆಗೆ ಒಳಗಾಗ್ತಾ ಇರ್ತಾರೆ. ಬಂಜೆತನ ಒಂದು ಶಾಪ ಅಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಡಾಕ್ಟರ್. ನಮಸ್ಕಾರ. ವೀಕ್ಷಕರೇ, ತಿಳ್ಕೊಂಡ್ರಲ್ಲ, ಮಹಿಳೆಗೆ ಶಾಪ ಅಲ್ಲ ಬಂಜೆತನ, ಒಂದು ಸಣ್ಣ ನ್ಯೂನತೆ ಅಷ್ಟೇ. ಹಲವಾರು ವಿಧಿವಿಧಾನಗಳಿವೆ. ವೈದ್ಯರನ್ನು ಕನ್ಸಲ್ಟ್ ಮಾಡಿ ನಿಮ್ಮ ದೇಹದ ಪ್ರಕೃತಿ ಯಾವ ರೀತಿ ಇದೆ, ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಅಂತ ತಿಳ್ಕೊಬಹುದು. ಅಲ್ಲದೆ ಟೆಸ್ಟ್ ಟ್ಯೂಬ್ ಬೇಬಿ ಹಾಗೆ ಕೃತಕ ಗರ್ಭಧಾರಣೆಯಂತಹ ವಿಧಿವಿಧಾನಗಳಿವೆ. ಆ ಮೂಲಕ ನೀವು ಮಕ್ಕಳನ್ನು ಪಡ್ಕೋಬಹುದು, ಬಂಜೆ ಅನ್ನೋ ಹೆಸರಿನಿಂದ ಮುಕ್ತಿಯನ್ನು ಪಡ್ಕೋಬಹುದು. ಇದು ಇವತ್ತಿನ ಸುಹಾಸಿನಿ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.